ಸಮಪ್ರಭಾ ನಿರ್ವೇಗ ನಮ್ಮ ಕುರುಮೆ ದೇವ ಸರ್ವಕಾರ್ಯಸು ಸರ್ವದ ಎನ್ನುತ್ತಾ ಪ್ರಥಮದಲ್ಲಿ ಬಂದು 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 ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಯಾರಿಪ್ಪ ಪಂಚಮುಖದ ಪರಮೇಶ್ವರನ ಪಾದಕ್ಕೂ ಕೂಡ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸಿ ಪರಮೇಶ್ವರನ ಸದೋಜಾತ ಮುಖದಿಂದ ಉದ್ಭವಿಸಿ ಬಂದು ಅರಿತು 700 ವರ್ಷ ಅರಿಯದೆ 700 ವರ್ಷ ಜಗತ್ತನ್ನ ಸಂಚಾರಗೈದು ಸೊಲ್ಲಾಪುರದ ಸಿದ್ದರಾಮೇಶ್ವರ ಹುಟ್ಟಿ ಬರತಕ್ಕಂತ ಭವಿಷ್ಯವಾಣಿಯನ್ನು ನುಡಿದಿರತಕ್ಕಂಥವ್ರು ಯಾರಿಪ್ಪ ರೇವಣ ಸಿದ್ದೇಶ್ವರರನ್ನ ನನ್ನ ಹೃದಯ ಮಂದಿರದಲ್ಲಿ ಆಹ್ವಾನಿಸಿಕೊಂಡು ರೇವಣ ಸಿದ್ದೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವ್ರು ಇವ್ರು ಯಾರಿಪ್ಪ ಸೂರಮದೇವಿಯ ಸುತ್ತ ಬರಮದೇವರ ಕಂದ ಕಳವಿ ನಾರಾಯಣ ಗೌಡರ ಅಳಿಯ ಕಾಮರತಿಯ ಹಿರಿಯ ಅಕ್ಕಮಾಯವನ ತಮ್ಮನಾಗಿ ಧರಣಿ ಮೇಲೆ ಇರತಕ್ಕಂತ ದುಷ್ಟ ದೈತ್ಯರನ್ನ ಮರ್ದನ ಮಾಡಿ ಶ್ರೇಷ್ಠರನ್ನ ಪರಿಪಾಲನೆಗೈದು ಹಾಲ ಮತ್ತದ ಕುಲದೈವ ಅನಿಸಿಕೊಂಡಿರ್ತಕ್ಕಂತ ನನ್ನಪ್ಪ ಯಾರಿಪ್ಪ ಶಿವಸಿದ್ಧ ಬೀರೇಶ್ವರನ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸಿ ಬೀರೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವ್ರು ಇವ್ರು ಯಾರಪ್ಪ ಕಾಡಿದ್ದ ಗುರುವಿಗೆ ಹುಲಿಗಿಣ್ಣವನ್ನು ತಂದ ಉಣಿಸಿ ಜತ್ತಿ ನಾರಾಯಣಪುರ ನಾಮವನ್ನು ಅಳಸಿ ಹುಲಜಂತಿ ಎನಸಿ ಸೊಲ್ಲಾಪುರ ಜಿಲ್ಲೆಯ ಮಂಗಳವಾಡ ತಾಲೂಕಿನ ಸುಕ್ಷೇತ್ರ ಹುಲಜಂತಿ ಗ್ರಾಮದೊಳಗ ಇಂಬವಾಗಿ ನೆಲೆಸಿರ್ತಕ್ಕಂಥವ್ರು ಇವ್ರು ಯಾರಪ್ಪ ಮಹಿಮಾ ಪುರುಷನು ಸಿದ್ಧಿ ಪುರುಷನು ಪವಾಡ ಪುರುಷನು ತ್ರಿಕಾಲ ಜ್ಞಾನಿಯಾಗಿರ್ತಕ್ಕಂಥ ಹೌದು ಯಾರು ನನ್ನಪ್ಪ ಮುತ್ಯ ಮಾಳಿಂಗರಾಯರ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸಿ ಮಾಳಿಂಗರಾಯನ 4 ಮಕ್ಕಳಾಗಿರ್ತಕ್ಕಂಥವ್ರು ಇವ್ರು ಯಾರಿಪ್ಪ ರೇಪರಾಯ ಬೀರ್ಮತ್ಯ ಕನ್ಮತ್ಯ ಸಣ್ಣವ ಸೋಮತ್ಯ ಸಣ್ಣ ಸೋಮುತ್ತ ಇವರೆಲ್ಲರಿಗೂ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸಿ ಮಾಳಿಂಗರಾಯನ 4 ಮಕ್ಕಳಿದ್ರು ಕೂಡ ಸಾಕಿದ ಮಗನಾಗಿರ್ತಕ್ಕಂಥವ್ರು ಇವ್ರು ಯಾರಪ್ಪ ತಂದೆ ಅಂಕಣ್ಣ ಗೌಡ ತಾಯಿ ಶಿವಲಿಂಗಮ್ಮನ್ನ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಗಣ್ಯರ ಸಿಂದಗಿ ಒಳಗ ಗಾಂಜಾ ಸೇದಿ ಮಳಿ ಸುರಿಸಿ ಪವಾಡ ತೋರಿಸಿ ಅಂಗೈ ಒಳಗ ಅಡಿಗೆ ಮಾಡಿ ನೀರಿನ ಮೇಗಿನ ಬೆಣ್ಣೆ ತೆಗೆದು ಕ್ವಾಣಗನೂರು ಕರೆಸಿದ್ದು ಉಣಿಸಿರ್ತಕ್ಕಂಥವ್ರು ಯಾರಿಪ್ಪ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ಬಿಜ್ಜರಗಿ ಗ್ರಾಮದಲ್ಲಿ ಕಂತಿ ಕಳೆದಿರತಕ್ಕಂಥ ಬಳ್ಳಣ್ಣ ಸಿದ್ದನ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿಯ ಪರಿಣಾಮಗಳನ್ನಾದರೂ ಸಲ್ಲಿಸಿ ಅದೇ ರೀತಿ ನನ್ನ ಕುಲಗುರುವಾಗಿರ್ತಕ್ಕಂಥವ್ರು ಇವ್ರು ಯಾರಪ್ಪ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನಲ್ಲಿ ಎಂಬವಾಗಿ ನೆಲೆಸಿರ್ತಕ್ಕಂಥವ್ರು ಮೇಲಾಗಿ ನನ್ನ ಮೇಲಿನ ಒಡೆಯನಾಗಿರ್ತಕ್ಕಂಥವ್ರು ಯಾರಪ್ಪ ನಮ್ಮ ಒಡೆಯ ಬಾಗೋಡಿ ಸಿದ್ದೇಶ್ವರನ ಪಾದಕ್ಕೂ ಕೂಡ ಸಂದಿಗೆ ನಮಸ್ಕಾರಗಳನ್ನು ಹೇಳಿ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಪರಮ ಪಾವನ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂಥ ಗ್ರಾಮ ಯಾವ್ದಪ್ಪ ಗ್ರಾಮ ಈ ಭೈರುಣಿಗೆ ಗ್ರಾಮದ ಆರಾಧ್ಯ ದೇವರಾಗಿರ್ತಕ್ಕಂಥವ್ರು ಯಾರಪ್ಪ ಈ ಜಾತ್ರೆಗೆ ಕಾರಣೀಕರ್ತನಾಗಿರ್ತಕ್ಕಂಥವ್ರು ಯಾರು ನನ್ನಪ್ಪ ಬೀರೇಶ್ವರನ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿ ನಮಸ್ಕಾರಗಳನ್ನು ಹೇಳಿ ಅದೇ ರೀತಿ ನನ್ನ ಅಜ್ಞಾನದ ಕತ್ತಲೆಯನ್ನು ಹೊಡೆದೋಡಿಸಿ ಸ್ವಜ್ಞಾನದ ದಾರಿಗೆ ತಂದಿರತಕ್ಕಂಥವ್ರು ಇವ್ರು ಯಾರ್ರಿ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಾಗೂರು ಗ್ರಾಮದ ನಾಗೂರು ಲಕ್ಷ್ಮಣ ಮಾಸ್ತರ್ ಪಾದಕ್ಕೂ ಕೂಡ ವಂದನೆಗಳನ್ನ ಹೇಳಿ ಅದಕ್ಕ ಮರಣ್ಣ ಏನಾಯ್ತ್ರಿ ಸರ್ ಮಾತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನನ್ನಪ್ಪ ಬೀರಲಿಂಗೇಶ್ವರನ ಒಂದು ಜಾತ್ರಾ ನಿಮಿತ್ತದ ಸಲುವಾಗಿ ಏನ್ ಮಾಡ್ಯಾರಪ್ಪ ಇಲ್ಲಿ ಒಡ್ಡಿವಾಲಗ ಶಿವಾಸ್ಥಾನದ ಡೊಳ್ಳಿನ ಪದಗಳ ನಡಿಲೆ ಹೇಳಿ 2 ಸುಪ್ರಸಿದ್ಧ ಡೊಳ್ಳಿನ ಮೇಳಗಳನ್ನ ಬರಮಾಡಿಕೊಂಡಾರ. ಅವ್ಯಾವ್ರಿ 2 ಮೇಳ? ಅವು 2 ಯಾವತ್ತ ಕೇಳಿದ್ರ ಒಂದು ಕಲಬುರಗಿ
ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಬಾಗೋಡ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ ಇದು ನಮ್ಮದೈತಿ, ನಮ್ಮ ಸಂಘ ಐತಿ. ಹುಡುಗರ ಸಂಘ. ಇನ್ನು ನಮ್ಮ ಜೊತೆಯಲ್ಲಿ ಹಾಡ್ತಿರ್ತಕ್ಕಂಥ ಮೇಳ ಇನ್ನೊಂದು ಯಾವ್ದಪ್ಪ? ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಉಟ್ಟಿಗೆ ಗ್ರಾಮದ ಹಾ, ಬರಮದೇವರ ಡೊಳ್ಳಿನ ಕಲಾಗಾಯನ ಸಂಘ. ಸಂಘ. ಈ ಸಂಘ ಅಂದ್ರೆ ಇದು ಸಾಮಾನ್ಯ ಸಂಘ ಅಲ್ಲ. ಇದು ಇದು ಹೆಂಗಪ್ಪ ಸಂಘ? ಒಂದು ಟೈಮ್ ಅದೊಳಗ ಯಾರು ಇವ್ರ ಕೈ ಹಿಡಿದಿಲ್ಲ ಅಮರಣ್ಣ ಎದಕ್ಕೆ ಹಿಡಿದಿಲ್ರಿ? ಹಾಡ್ಲಕ್ಕ, ಹೌದು, ಹಿರಿಯ ಕಲಾವಂತರ ಸಂಘ. ಹಾಡ್ಲಕ್ಕ, ಬಾರ್ಸಿ ಆಡ್ಲಕ್ಕ, ಕುಣದಾಡ್ಲಾಕ, ಲಯ ಮಾಡ್ಲಕ್ಕ. ಇವತ್ತ ಬರಮದೇವರ ಡೊಳ್ಳಿನ ಕಲಾಗಾಯನ ಸಂಘ, ನಮ್ಮ ಒಟ್ಟಿಗೆ ಜಟ್ಟಪ್ಪ ಮಾರಾಯರ ಡೊಳ್ಳಿನ ಕಲಾಗಾಯನ ಸಂಘ. ಇಲ್ಲಿ ಹಿಂಗ 2 ಸಂಘ ಕೂಡವು. ಇವು ಎರಡೂ ಸಂಘಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೋಸ್ಕರವಾಗಿ ಕೂಡಿಸಿರ ನನ್ನ ಆತ್ಮೀಯ ಬಂಧುಗಳೇ. ಹೌದು. ಇವು ಎರಡೂ ಮೇಳ ಅಂದ್ರೆ ಸಾಮಾನ್ಯ ಮೇಳ ಅಲ್ಲ. ಇವು ಹೆಂಗಪ್ಪ ಮೇಳ? ದಿನಾಲು ನಾಡ ಮೇಳ ತಿರುಗಾಡಿ ಹಾಡ್ತಿರ್ತಕ್ಕಂಥ ಮೇಳಗಳನ್ನ ಇಲ್ಲಿಗೆ ಭಂಡಾರ ಕೊಟ್ಟು ಕರೆಸಿರಿ. ಕರ್ಸ್ಯಾರಲ್ರಿ? ಹಾಡುವುದರಲ್ಲಿ ಆಗಲಿ ಮಾತಾಡುವುದರಲ್ಲಿ ಆಗಲಿ ಅನೇಕ ಲೋಪದೋಷಗಳಾಗ್ತಾವ. ಯಾಕಾಗಪ್ಪ ಲೋಪದೋಷ? ಏನ್ ಇಬ್ರು ಪುಕ್ಕಟ್ ಬಂದಿರಿ? ಬೇಕಾದ ರೊಕ್ಕ ಕೊಟ್ಟರ ಎಲ್ಲಾ ಕೊಟ್ಟರ ಬರೋದು 11ಕ್ಕ ಮತ್ ತಪ್ಪಾಗವತ್. ಯಾಕೋದನ ಯಾಕಾಗೋ ತಪ್ಪ? ಯಾಕೆ ತಪ್ಪಾಗ್ತಾವ ಅಂತ ಕೇಳಿದ್ರ, ಹಾಡುವಂತ ಕಲಾವಿದರಿಗೆ ಶ್ರಾವಣ ತಿಂಗಳು ಬರ್ತಂದ್ರೆ ಇದೊಂದು ಸುಗ್ಗಿ ಚಾಲು ಆದಂಗ. ಹೌದು. ಎಂತ ಸುಗ್ಗಿಯಪ್ಪ? ಹೆಣ್ಮಕ್ಳಿಗೆ ಜೋಳದ ಸುಗ್ಗಿ, ರಾಶಿ ಸುಗ್ಗಿ, ಕಸದ ಸುಗ್ಗಿ ಹೌದು, ಹಿಂಗ ಚಾಲು ಆಗ್ತಿರ್ತಾವ. ಆಗ್ತಿರ್ತಾವು. ಹಂಗೆ ಹಂಗ ಶ್ರಾವಣ ತಿಂಗಳು ಬರ್ತಂದ್ರ ಹಾಡುವಂತ ಕಲಾವಿದರಿಗೆ ಇದು ನಮಗೂ ಒಂದು ಸುಗ್ಗಿ ಚಾಲು ಆದಂಗೆ. ಆದಂಗೆ ನಿನ್ನೆ ದಿವಸ ರಾತ್ರಿ ನಾವು ಕೋಲಾರ ತಾಲೂಕು ಮಟ್ಟೆಳದೊಳಗೆ ಹಾಡಿ ಬಂದೇವ್ ನಾವು. ಹೌದಪ್ಪ, ಹಾಡಿ ಬಂದೇವ್ ಸಿದ್ಧಾವರ್ತ ಸಂಘಟ. ಅಲ್ಲಿದಿಂದ 120 ಕಿಲೋಮೀಟರ್ ಬರ್ಬೇಕಾದ್ರ ಸ್ವಲ್ಪ ಟೈಮ್ ಆಗ್ಯದ. ಹೌದು. ಅದಕ್ಕ ಟೈಮ್ ಕಡೆಗೆ ಲಕ್ಷ್ಯ ಕೊಡಲಾರ್ದೆ ಕೊಡ್ಲಾರ್ದೆ ಇವು ಎರಡೂ ಮೇಳಿನಲ್ಲಿ ಹಂಗಂತ ಕೇಳಿದ್ರ, ಹೆಂಗಪ್ಪ? ಅನ್ನಿನಲ್ಲಿ ಫರಕ್ ಐತಂದ್ರು ಸ್ವರ ಬೀಳ್ತದ, ಬೀಳ್ತದ. ನೀರಿನಲ್ಲಿ ಫರಕ್ ಐತಂದ್ರು ಸ್ವರ ಬೀಳ್ತದ. ಅದಕ್ಕೆ ಒಂದು ಮಾತು ಹೇಳ್ತಾರ, ಏನ್ ಹೇಳ್ಯಾರ ಮಾತ? ಹಾಡೋರ್ಗಿರ್ಬೇಕು ಕಂಠ, ಕೂತ್ ಕೇಳೋರ್ಗಿರ್ಬೇಕು ಸೊಂಟ ಅಂತ ಹೇಳ್ತಾರ. ಹೌದು. ನಾವು ಪದಾರ್ಥ ಕೂಡ ಹಾಕ್ಯಾರಪ್ಪ. ಕಲರ್ ಕಲರ್ ಲೈಟ್ ಕರೆಕ್ಟ್ ಮಾಯಕ ಸಟ್ಟ. ಹಾಡೋರ್ಗೆ ಕಂಠ ಇತ್ತಂದ್ರೆ ಹಾಡೋ ರಚನೆ ಆಗ್ತಿರ್ತಾವ. ಹೌದು. ಕೂತ್ ಕೇಳೋರ್ಗೆ ಸೊಂಟ ಬಿಗಿತ್ತಂದ್ರೆ ಹಾಡಕ್ ಕೂತ್ ಕೇಳಕ್ ಬರ್ತದ. ಬರ್ತದ. ಕಂಠ ಸೊಂಟ ಇರ್ಲಿಲ್ಲ ಅಂದ್ರೆ ಇವ್ ವ್ಯರ್ಥ ಆಗಿ ಹೋಗ್ತಾವ ಅಂತಕ್ಕಂಥದ್ ಮಾತುಗಳನ್ನ ಹೇಳಿ ಹೇಳಿ ಒಂದು ಖ್ಯಾಲಿಯನ್ನ ಹಾಡಿ ಹಾಡಿ ನಮ್ಮ ಸರಿಜೋಡಿ ಮಾಸ್ತರ್ ಅವ್ರಿಗೆ ಪಾಳಿ ಹೋಗ್ತದೆ. ಸಭಾ ಶಾಂತತೆಯಿಂದ ಆಲಿಸಬೇಕಾಗಿ ವಿನಂತಿರುತ್ತದೆ. ಓಕೆ.